ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿಚಾರ ಈಗ ಸುದ್ದಿಯಲ್ಲಿದೆ, ಚರ್ಚೆಗೆ ಗ್ರಾಸವಾಗಿದೆ. ಏನೇ ನಿನ್ನೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ನಿಷೇಧವನ್ನು ವಾಪಸ್ಸಾತಿ ಬಗ್ಗೆ ಮಾತಾಡಿದ್ದಾರೆ. ಈ ಕುರಿತು ನಾವು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮಾತಾಡ್ತೀವಿ. ಸಿಎಂ ಅವರು ಹಿಜಾಬನ್ನು ಆದೇಶವನ್ನು ಹಿಂಪಡಿತೀನಿ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ? ನೋಡಿ, ಮುಖ್ಯಮಂತ್ರಿಗಳು ಭಾಳ ತಪ್ಪು ಹಾದಿ ತುಳಿಲಾಕತ್ತಾರೆ. ಈ ರೀತಿ ಶಿಕ್ಷಣದಲ್ಲಿ ಮಕ್ಕಳಲ್ಲಿ ಭೇದ ಭಾವ ಮಾಡುವಂಥದ್ದು ಸರಿಯಲ್ಲ. ಇದು ಡ್ರೆಸ್ ಕೋಡ್ ಇದೆ, ಶಾಲಾ ಸಮವಸ್ತ್ರ ಅಂತ ಕರೀತಾರೆ. ಎಲ್ಲ ಶಾಲೆಯಲ್ಲೂ ಆಯಾ ಶಾಲೆಗಳ ಮ್ಯಾನೇಜ್ಮೆಂಟು ಯಾವ ಕಲರ್ದು ಪ್ಯಾಂಟ್ ಇರಬೇಕು, ಯಾವ ಕಲರ್ ಶರ್ಟ್ ಇರಬೇಕು, ಯಾವ ರೀತಿ ಶಾಲೆಗೆ ಬರಬೇಕು ಅನ್ನೋಂಥದ್ದು ಒಂದು ನಿಯಮ ಮಾಡ್ಯಾರ. ಯಾಕಂದರೆ ಎಲ್ಲ ಸಮಾನತೆ ಇರಲಿ ಅಂತೇಳಿ. ಸಿದ್ದರಾಮಯ್ಯನವ್ರು ಯಾವುದೋ ಒಂದು ವರ್ಗವನ್ನು ತುಷ್ಟೀಕರಣ ಮಾಡ್ಲಾಕ ಇವತ್ತು ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಭೇದ ಭಾವ ಮಾಡ್ದಂಗೆ ಆಗ್ತದೆ. ಈಗ ಅವ್ರಿಗೆ ನೀವು ಹಿಜಾಬತ್ತು ಬಿಡ್ತೀನಿ ಅಂತೀರಿ, ನಾಳೆ ನಮ್ಮವ್ರ ಕೇಸರಿ ಹಾಕ್ಕೊಂಡು ಬರ್ತೀನಿ ಅಂತಾರೆ. ಇದೇ ಸಂಘರ್ಷನೇ ಅಲ್ಲ, ಮತ್ತೊಂದೇನು ಹಾದಿನೇ ಇಲ್ಲ. ಈಗ ಈ ಹಿಂದೆ ಇದು ಹಿಜಾಬ್ ವಿಚಾರ ಸಂಘರ್ಷಕ್ಕೀಡಾದಾಗೂ ಕೂಡ ಮುಸ್ಲಿಂ ಧರ್ಮದ ವಿದ್ಯಾರ್ಥಿಗಳನ್ನು ಬಿಟ್ಟು ಇತರ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕ್ಕೊಳ್ಳೋದು, ತಿಲಕ ಹಚ್ಚೋದು, ಮತ್ತು ಕೇಸರಿ ತಿಲಕ, ಕುಂಕುಮ ಹಚ್ಕೊಂಡು ಬರ್ತಾಯಿದ್ದು ಸಂಘರ್ಷಕ್ಕೆ ಕಾರಣ ಆಗಿತ್ತು. ಆ ಸಂಘರ್ಷ ಮತ್ತೆ ಹುಟ್ಕೊಳತ್ತಾ? ನಿಶ್ಚಿತವಾಗಿ ಎಲ್ಲ ಮಕ್ಕಳಲ್ಲಿ ಇವರು ವಿಷ ತುಂಬ್ತಾ ಇದ್ದಾರೆ. ಮಕ್ಕಳಲ್ಲಿ ವಿಷ ತುಂಬೋ ಕೆಲಸ ಇದು. ಅವರು ಮನಸ್ಸು ಆಕಾಶದೊಟ್ಟು ಸ್ವಚ್ಛ ಇರ್ತದೆ. ಮಕ್ಕಳು ದೇವ್ರತ್ತ ಕರೀತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳನ್ನು ನಾವು ದೇವ್ರತ್ತಲೇ ಇದು ಮಾಡ್ತೀವಿ ಎಲ್ಲರೂ. ಅಂಥ ಮಕ್ಕಳಲ್ಲಿ ನೀವು ಭೇದ ಭಾವ ಮಾಡ್ಲಕತ್ತೀರಿ. ಇದು